ನಾನು ನಾಗಮಣಿ ಜೋಯಿಸ್. ಈ ದಿನ ಭಾದ್ರಪದ ಮಾಸದಲ್ಲಿ ಮಾಡುವಂತಹ ಗೌರಿ ಪೂಜೆಯ ಬಗ್ಗೆ ಹೇಳುತ್ತೇನೆ. ಗೌರಿ ಪೂಜೆಗೆ ಅನೇಕ ಹೆಸರುಗಳುಂಟು. ಏನು, ಸ್ವರ್ಣ ಗೌರಿ ಅಂತ ಒಂದು ಹೆಸರು, ತದಿಗೆ ಗೌರಿ ಅಂತಾರೆ, ಅರಿಶಿನ ಗೌರಿ ಅಂತಾರೆ, ಬಂಗಾರದ ಗೌರಿ ಅಂತಾರೆ, ಬಿಚ್ಚಾಲೆ ಗೌರಿ, ಹೀಗೆ ಅನೇಕ ಹೆಸರುಗಳುಂಟು. ಅದರಲ್ಲಿ ಬಿಚ್ಚಾಲೆ ಗೌರಿ ಅನ್ನೋ ಹೆಸರು ಹೇಗೆ ಬಂತು, ಸ್ವರ್ಣ ಗೌರಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೇನೆ. ಹೇಗೆ ಅಂದರೆ, ಈ ಕೈಲಾಸದಲ್ಲಿ ಈಶ್ವರ ಪಾರ್ವತಿ ಒಂದು ಸಲ ಕೂತ್ಕೊಂಡು ಸಂತೋಷ ಮಾತಾಡ್ತಿದ್ರು. ಅದೇ ಸಮಯದಲ್ಲಿ ಗಂಗಾದೇವಿ ಆ ಕಡೆಯಿಂದ ಸಂತೋಷವಾಗಿ ಬಂದಳು. ಬರ್ತಿದ್ದಾಗ ಈಶ್ವರನ ತುಂಬ ಖುಷಿಯಾಯಿತು. ಅವಳನ್ನು ಎತ್ತಿ ತನ್ನ ತಲೆ ಮೇಲೆ ಕೂರಿಸ್ಕೊಂಡು ಪಾರ್ವತಿ ಕೇಳಿದ್ಲು, ಇದೇನು ನಿಮ್ಮ ಶಿರಸ್ಸಿನ ಮೇಲೆ ಕೂರಿಸ್ಕೊಂಡಿದ್ದೀರಿ, ಯಾಕೆ ಅಂತ ಕೇಳಿದ್ಲು. ಅದಕ್ಕೆ ಈಶ್ವರ ಹೇಳ್ದ, ನನ್ನ ಶಿರಸ್ಸಿನ ಎತ್ತರವಾದ ಜಾಗ ನನ್ನ ಹತ್ರ ಎಲ್ಲೂ ಇಲ್ಲ, ಅದಕ್ಕೋಸ್ಕರ ಅವಳನ್ನು ಅಲ್ಲೇ ಕೂರಿಸ್ಕೊಂಡೆ ಅಂತ ಅವನೇ ಹೇಳ್ದ. ನನ್ನ ತಮಾಷೆಗೋಸ್ಕರ ಅವನು ಹಾಗೆ ಹೇಳ್ದ. ಪಾರ್ವತಿ ಏನು ಹೇಳಿದ್ಲು, ತುಂಬ ಸಂತೋಷ ಅಲ್ಲಿ ಕೂರಿಸ್ಕೊಂಡಿದ್ದು, ಆದರೆ ನಾನು ಈಗ ತಕ್ಷಣವೇ ಹೊರಡಬೇಕಾಗಿದೆ. ಎಲ್ಲಿಗೆ? ದುರ್ಗಂಧ ಲೋಕಕ್ಕೆ ಹೋಗಬೇಕಾಗಿದೆ. ದುರ್ಗಂಧ ಲೋಕದಲ್ಲಿ ಪೂರ್ತಿ ಈಗ ಆ ಲೋಕ ಎಲ್ಲ ಕೆಟ್ಟು ವಾಸನೆಯಲ್ಲಿದೆ. ಎಲ್ಲರೂ ಸಹ ವಾಸನೆಯಲ್ಲೇ ಇದ್ದಾರೆ, ಯಾರು ಹೋಗೋಕ್ಕಾಗಲ್ಲ. ಅವ್ರಿಗೆ ಶಾಪ ಅನ್ನೋದು ಬಂದಿತ್ತು. ಆ ಶಾಪ ವಿಮೋಚನೆ ಸಮಯ ಬಂದಿದೆ. ನನ್ನ ಬಗ್ಗೆನೇ ಎಲ್ಲರೂ ತಪಸ್ಸು ಮಾಡ್ತಾಯಿದ್ರು. ಈಗ ಹೋಗೋವ್ರಿಗೆ ಶಾಪ ವಿಮೋಚನೆ ಮಾಡಿ ಕಷ್ಟ ಪರಿಹಾರ ಮಾಡ್ತೀನಿ ಅಂತ ಹೇಳಿ ಹೊರಟೋದ್ಲು ಪಾರ್ವತಿ. ಸೀದಾ ದುರ್ಗಂಧ ಲೋಕಕ್ಕೆ ಬಂದಳು. ಆ ದುರ್ಗಂಧಿಗಳೇನು ಮಾಡ್ತಾಯಿದ್ರು, ಒಂದು 16 ತಾಳೆ ಮರ ಅನ್ನೋದಕ್ಕೆ ಅವರೆಲ್ಲ ಬಿಚ್ಚಾಲೆ ಅಂತಾರೆ ಗುಂಧರ್ವ ಭಾಷೆಯಲ್ಲಿ. ಆ ಬಿಚ್ಚಾಲೆ ಮರ 16 ಮರನ ಇಟ್ಟು ನಿತ್ಯನೂ 16 ಮರಕ್ಕೆ ಎಲ್ಲರೂ ನಮಸ್ಕಾರ ಮಾಡೋದು, ಪೂಜೆ ಮಾಡೋದು. ವೃಕ್ಷದೇವಿ ಈಗ ನಮ್ಮನ್ನು ಆದಿಶಕ್ತಿಯನ್ನು ಕರೆಸಿ ನಮ್ಮ ಶಾಪ ವಿಮೋಚನೆ ಮಾಡಿಸು ಅಂತ ಕೇಳ್ತಾಯಿದ್ರು. ನೀ ಬಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಒಂದು ಮರದ 2 ಬೆಂಚ್ಗಳನ್ನು ಸಹ ಮಾಡಿಟ್ಟಿದ್ರು. ಪಾರ್ವತಿಗೆ ಗೊತ್ತಾಯಿತು. ಸೀದಾ ಬಂದು ಆ ಬೆಂಚಿನ ಮೇಲೆ ಕುಳಿತುಕೊಂಡ್ರೆ ಎಲ್ಲ ದುರ್ಗಂಧ ಸೀರೆಗೆಲ್ಲ ತುಂಬ ಖುಷಿ ಆಯಿತು. ಆದರೆ ನಮ್ಮ ವಾಸನೆ ಚೆನ್ನಾಗಿರಲ್ಲ ಅಂತ ದೂರದಲ್ಲೇ ಕೈ ಮುಗಿದು, ಅಮ್ಮ ನಮ್ಮ ಶಾಪ ಬೇಗ ವಿಮೋಚನೆ ಮಾಡು ಅಂತ ಎಲ್ಲರೂ ಕೈ ಮುಗಿದು ಕೇಳಿದ್ರೆ ಹಾಗೆ ಆಗಲಿ ಅಂದು ಎಲ್ಲರೂ ಲೋಕದಲ್ಲಿದ್ದ ಮಹಾರಾಜನಿಂದ ಹಿಡಿದು ಎಲ್ಲರೂ ಅವಳ ಮುಂದೆ ಬಂದು ನಿಂತು ಕೈ ಮುಗಿದ್ರೆ ಪಾರ್ವತಿ ಏನು ಮಾಡಲು, ವಾಯುದೇವನನ್ನು ಕರೆದಳು. ವಾಯುದೇವ ಬಂದು ಕೈ ಮುಗಿದು ನಿಂತ್ಕೊಂಡ. ಅಮ್ಮ ಏನು ಆಜ್ಞೆಯಿಂದ, ಈ ದುರ್ಗಂಧ ಲೋಕದ ವಾಸನೆನ ನೀನು ಸಂಪೂರ್ಣವಾಗಿ ನಾಶ ಮಾಡಬೇಕು. ನಿನ್ನಲ್ಲಿರುವ ಮಲೆಯ ಮಾರುತ ಅಂತ ಯಾವ ಗಾಳಿ ಇದೆಯೋ ಆ ಮಲೆಯ ಮಾರುತನ ಬೀಸಿಸ್ಬಿಟ್ಟು ಪೂರ್ತಿ ಈ ಗಂಧರ್ವಲೋಕ ಅನ್ನೋದಾಗಬೇಕು. ದುರ್ಗಂಧ ಲೋಕ ಅನ್ನೋ ಹೆಸರು ನಾಶ ಆಗಬೇಕು. ಮತ್ತು ಇಲ್ಲಿರೋ ಎಲ್ಲ ಪ್ರಜೆಗಳು ಸಹ ಸುಗಂಧಿಗಳಾಗಬೇಕು ಅಂತ ಹಾಗೆ ಮಾಡು ಅಂದ. ಅಷ್ಟೇ. ವಾಯುದೇವ ತಕ್ಷಣ ತನ್ನ ಮಲೆಯ ಮಾರುತನ ಬೀಸ್ದ ಎಲ್ಲ ದುರ್ವಾಸನೆ ಎಲ್ಲ ಹೊರಟೋಯ್ತು. ಗಂಧದ ಮರಗಳಂತೂ ಘಮಘಮ ಅನ್ನೋ ಥರ ತುಂಬ ಚೆನ್ನಾಗಾಗೋಯಿತು. ಅನೇಕ ಗಂಧ ಮರಗಳಿತ್ತು. ಮತ್ತು ಅಲ್ಲಿ ಎಲ್ಲರೂ ಸುಗಂಧಿಗಳಿಗೆ ವಾಸನೆ ಆದರು. ಆಗ ದೇವಿ ಹತ್ರ ಬಂದು ಎಲ್ಲರೂ, ಅಮ್ಮ ನೀನು ಎಷ್ಟು ನಮ್ಗೆ ಉಪಕಾರ ಮಾಡಿದ್ದಿ, ನಿಂಗೆ ಯಾವ ಥರ ಪೂಜೆ ಮಾಡಬೇಕು, ಏನು ಮಾಡಬೇಕು ಅಂತಲೇ ನಮ್ಗೆ ಹೊಳಿತಾ ಇಲ್ಲ ನೀನು ಮಾಡಿರೋ ಉಪಕಾರಕ್ಕೆ ಅಂತ ಎಲ್ಲರೂ ನಮಸ್ಕಾರ ಮಾಡಿ ಅನೇಕ ಬಗೆಯ ಹೂವು ಹಣ್ಣು ಇದು ಎಲ್ಲ ತಂದು ದೇವಿಗೆ ಉಪಚಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ದೇವಿಗೂ ಸಹ ತುಂಬ ಸಂತೋಷ ಆದರಾಯಿತು. ಅವರೆಲ್ಲ ಹೇಳಿದ್ರು, ಅಮ್ಮ ನಮ್ಮದೊಂದು ಕೋರಿಕೆ ಇದೆ ಅಂತ. ಏನು ಕೋರಿಕೆ ಅಂತ ಕೇಳಿದ್ರು. ಇನ್ನೇನಿಲ್ಲ, ನಾವು ದುರ್ಗಂಧಿಗಳು ಅಂದ್ಬಿಟ್ಟು ಇಲ್ಲಿ ವಧುವರು ಯಾರು ಮದುವೆನೇ ಮಾಡ್ಕೊಂಡಿಲ್ಲ, ಎಷ್ಟೋ ವರ್ಷ ಆಯಿತು, ಹಾಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರದ್ದೆಲ್ಲ ವಿವಾಹ ನಿನ್ನೆದುರಿಗೇನೆ ನಿನ್ನ ಮುಖಾಂತರ ಮದುವೆ ಮಾಡಿ ನಿನ್ನ ಆಶೀರ್ವಾದ ಪಡಿಬೇಕು, ಪೂರ್ಣ ಅನುಗ್ರಹ ಪಡಿಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೆ ನಿನ್ನ ಅನುಮತಿ ಬೇಕು ಅಂದರು. ಅದಕ್ಕೆ ಪಾರ್ವತಿ ಹಾಗೆ ಆಗಲಿ ಮಾಡಿ ಅಂತ ಒಪ್ಕೊಂಡ್ರೆ ಏನಾಯಿತು, ಅವರಂದರು, ಅಮ್ಮ ನಾವು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಳ್ತೀವಿ, ನಮ್ಮ ಹತ್ರ ಬಂಗಾರ ಅನ್ನೋದೇನಿಲ್ಲ, ಕಿತ್ತನಾರು ಬಟ್ಟೆ ಉಡ್ತೀವಿ. ಅದರಿಂದ ನಾವು ನಿನಗೆ ಕಿತ್ತನಾರು ಬಟ್ಟೆ ಕೊಡೋಕ್ಕೆ ಇಷ್ಟ ಆಗಲ್ಲ, ಆದಿಶಕ್ತಿ. ಅದರಿಂದ ಹತ್ತಿನಲ್ಲಿ ಗೆಜ್ಜೆ ವಸ್ತ್ರ ಅಂತ ಮಾಡಿ ತರ್ಥರಾವರಿ ಗೆಜ್ಜೆ ವಸ್ತ್ರ ಮಾಡಿ ನಿನಗೆ ಹೊದಿಸಿ ಕೊಡ್ತೀವಿ. ಮತ್ತು ಹೆಣ್ಣಿನ ಕೈ ತಾಯಿ ಬಾಗ್ನ ಅಂತ ಮರದ ಬಾಗ್ನ ಅಂತ ಬೊಂಬಿನಲ್ಲಿ ಪಟ್ಟಿ ಮಾಡಿ ತಯಾರು ಮಾಡಿ ಮರ ತಯಾರು ಮಾಡ್ತಾರೆ. ಆ ಮರದಲ್ಲಿ ಸ್ವಯಂ ಪಾಕ ಮಂಗಳ ದ್ರವ್ಯ ಎಲ್ಲ ಇಟ್ಟು ಮೊದಲು ಮದುವೆ ಹುಡುಗಿ ಹತ್ರ ತಾಯಿಗೆ ಕೊಡಿಸಿ ಆಮೇಲೆ ಕನ್ಯಾದಾನ ಮಾಡ್ತೀವಿ ಅಂತ. ತಾಯಿ ಅದಕ್ಕೆ ಹಾಗೆ ಒಪ್ಕೊಂಡ್ರೆ ನಾವು ಅಲಂಕಾರಕ್ಕೆ ನಮ್ಮ ಹತ್ರ ಬಂಗಾರ ಏನು ಬೆಳ್ಳಿ ಏನೂ ಇಲ್ಲ, ಅದರಿಂದ ನಮ್ಮ ಹುಡುಗಿ ಎಲ್ಲರಿಗೂ ಬಿಚ್ಚಾಲೆ ಅಲಂಕಾರನೇ ಮಾಡ್ತೀವಿ. ಮಹಾತಾಯಿ ನೀವು ಒಪ್ಕೊಂಡ್ರೆ ಮುಂಚೆ ನಿನಗೆ ಅಲಂಕಾರ ಮಾಡ್ತೀವಿ ಬಿಚ್ಚಾಲೆನಲ್ಲಿ ಅಂದರು. ತಾಯಿ ಹಾಗೆ ಅಂದು. ಬಿಚ್ಚಾಲೆ ಅಂದ್ರೇನು, ತಾಳೆಗರಿನೂ ಹಳದಿ ಉದ್ದುದ್ದಕ್ಕಿರುತ್ತೆ, ಘಮ್ಮಂತಿರುತ್ತೆ. ಅದರಲ್ಲೇ ತಾಯಿಗೆ ಕಿರೀಟ, ಜಡೆ ಹಾಕಿ, ನೆಕ್ಲೇಸು, ಸರಾವಳ ಎಲ್ಲ ಥರ ತುಂಬ ಚೆನ್ನಾಗಿ ಮಾಡಿದ್ರು. ಅದು ಬಿಚ್ಚಾಲೆನೋ ಇನ್ನು ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ರು. ಆಹಾ, ನಮ್ಮ ಗೌರವ ಅದಕ್ಕೆ ಕರ್ಕೊಂಬಂದಿದ್ದೀವಿ, ನಮ್ಮ ಗೌರಮ್ಮ, ಇವಳಿಗೆ ಬಿಚ್ಚಾಲೆ ಗೌರಮ್ಮ ಅನ್ನೋ ಹೆಸರಿಟ್ಟು ಎಲ್ಲರೂ ಸಂತೋಷಪಟ್ಟು ಎಲ್ಲ ಮದುವೆ ಹುಡುಗಿರಿಗೆಲ್ಲರಿಗೂ ಬಿಚ್ಚಾಲೆನಲ್ಲಿ ಅಲಂಕಾರ ಮಾಡಿ ಕರ್ಕೊಂಬಂದರು.
ಹೋಗಿ ವರಗಳೆಲ್ಲ ಬಂದರು. ವರಗಳ ಕೈಗೆಲ್ಲ ಒಂದು ಅರಿಶಿನದ ದಾರ ಕೊಟ್ಟು, ಅರಿಶಿನದ ಕೊನೆ ಕೊಟ್ಟು ಅರಿಶಿನದ ದಾರ ಕಟ್ಟಿದ್ರು. ಕಟ್ಬಿಟ್ಟು ಇದನ್ನೇ ಅಮ್ಮ ನಮಗೆ ಬಂಗಾರ ಇಲ್ಲ ನಮ್ಮ ಇದರಲ್ಲಿ ದುರ್ಗಂಧ ಲೋಕದಲ್ಲಿ, ಅದರಿಂದ ಇದನ್ನೇ ಮಾಂಗಲ್ಯ ಅಂತ ಕಟ್ತೀವಿ ಅಂತ ಹೇಳಿದ್ರು. ತಾಯಿಗೆ ತುಂಬ ಒಂದು ಬೇಜಾರಾಯಿತು. ಅಯ್ಯೋ ಯಾವ ಥರ ಇದೆ ಇವ್ರ ಪರಿಸ್ಥಿತಿ ಅಂದ್ಬಿಟ್ಟು, ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಅವಳಿಗೆ ಅಭಯಹಸ್ತ ತೋರಿಸಿದ್ಲು. ಅಭಯಹಸ್ತ ತೋರಿಸಿದ್ರೆ ಅವರು ಹಿಡಿದಿದ್ದ ಅರಿಶಿನದ ಕೊನೆ ಪಕ್ಕ ಒಂದೊಂದು ಬಂಗಾರದ ಮಾಂಗಲ್ಯ ಎಲ್ಲ ವರಗಳ ಕೈಗಳು ಸೃಷ್ಟಿಯಾಗೋಯಿತು. ಮತ್ತು ಅವರ ಮನೆಗಳಲ್ಲೂ ಸಾಕಷ್ಟು ಬಂಗಾರದ ಒಡವೆಗಳು ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೇ ಇತ್ತು. ಅವರು ಕುಪ್ಪಳಿಸಿದ್ರು, ಅಬ್ಬಬ್ಬಾ ಎಂಥ ವರ ಸಿಕ್ಕಿದೆ ನಮಗೆ ಅಂದ್ಬಿಟ್ಟು ತಾಯಿಗೆ ನಮಸ್ಕಾರ ಮಾಡಿದ್ರು. ಎಲ್ಲರೂ ವಿವಾಹ ಮಾಡಿಕೊಂಡ್ರು. ವಿವಾಹ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಗೌರಿದೇವಿಗೆ ಬಾಗ್ನ ಕೊಡೋಕ್ಕೆ ಶುರು ಮಾಡಿದ್ರು. ಬಾಗ್ನ ಯಾವಷ್ಟೊತ್ತಿಗಾಗಲೇ 3 ದಿನ ಆಗೋಗಿದೆ. ಕೈಲಾಸಲ್ಲಿ ಈಶ್ವರ ಏನು ಹೇಳ್ದ, ಹೋಗು ಪಾರ್ವತಿನ ಕರ್ಕೊಂಬ, 3 ದಿನ ಆಯಿತು ಬಂದಿಲ್ಲ ಅಂತ. ಗಣೇಶ ಅಲ್ಲಿಂದ ಬಂದರೆ ಗಂಧರ್ವರೆಲ್ಲ ತುಂಬ ಚೆನ್ನಾಗಿ ಅವನಿಗೆ ಉಪಕಾರ ಮಾಡಿ ಅವನಿಗೆ ಮರ್ಯಾದೆ ಮಾಡಿಬಿಟ್ಟು ಕರ್ಕೊಂಬಂದು ಇನ್ನೊಂದು ಬೆಂಚಿನಲ್ಲಿ ಕೂರಿಸಿ ಹಾರ ಹಾಕಿ ಅವನಿಗೆ ಹಣ್ಣು ಹಂಪಲು ಎಲ್ಲ ಕೊಟ್ಟು ಗಣೇಶಿಗೆ ತುಂಬ ಮರ್ಯಾದೆ ಮಾಡಿದ್ರು. ಗಣೇಶಿಗೆ ಹೇಗೆ ಇವ್ರ ಹತ್ರ ಹೇಳಿ ನಮ್ಮ ಅಮ್ಮನ ಕರ್ಕೊಂಡು ಹೋಗಲಿ ಅಂತ ಯೋಚನೆ ಆಯಿತು. ಆದರೆ ಮೆತ್ತಗೆ ಹೇಳ್ದ, ಅಮ್ಮ ಪಿತಾಮಹಿ ಹೇಳಿದ್ದಾರೆ ನೀನನ್ನು ಕರ್ಕೊಂಬ ಅಂತ. ಅದು ಗಂಧರ್ವರಿಗೆ ಕೇಳಿಸ್ಬಿಡ್ತು. ಅವರೇನು ಹೇಳಿದ್ರು, ಅಮ್ಮ ನಾವು ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತೀವಿ, ನಾವು ಒಂದು ಉದ್ಧಾರ ಆಗಿದ್ದೀವಿ ನಮ್ಮ ದೇವಿ ಕೃಪೆಯಿಂದ, ಅದರಿಂದ ನಾವು ಖಂಡಿತ ಕಳಿಸಲ್ಲ, ಇಲ್ಲೇ ಇಟ್ಕೊಂಡಿರ್ತೀವಿ ಜೀವಮಾನ ಎಲ್ಲ ಅಂತ ಹೇಳಿದ್ರು. ಗಣಪತಿಗೆ ಏನು ಹೇಳಬೇಕು, ಅವ್ರ ಪ್ರೀತಿ ಭಕ್ತಿಗೆ ಏನೂ ಹೇಳಲಿಲ್ಲ. ಅವನು ಕೂತ್ಕೊಂಡ ಪಕ್ಕದೇ ಕೂತ್ಕೊಂಡಾಗ ಏನು ಮಾಡಿದ್ರು, ಮದುವೆಗೆ ಮುಂಚೆ ನಿನ್ನ ಪೂಜೆನೇ ಮಾಡ್ತೀವಿ ಅಂತ ಹೇಳಿ ಗಣಪತಿಗೆ ಎನ್ನೋ ಹಾರಗಳು ಹಾಕ್ಬಿಟ್ಟು ಇಬ್ಬರು ಒಬ್ಬ ಮಾಂಗಲ್ಯ ಅಂದರೆ ಅರಿಶಿನದ ಕೊನೆಯೇ ಕಟ್ಟಿದ್ರು. ಅದರಲ್ಲಿ ದೇವಿ ಎಲ್ಲರಿಗೂ ಬಂಗಾರದ ಮಾಂಗಲ್ಯ ಮಾಡಿಬಿಟ್ಲು. ಎಲ್ಲರೂ ತುಂಬ ಸಂತೋಷಪಟ್ಟರು. ಆವಾಗಲೇ ಬಂದಿದ್ದು ಅರಿಶಿನದ ಕೊನೆಯ ಮಾಂಗಲ್ಯ ಅನ್ನೋ ಸಮಾಂಗಲ್ಯ ಸಮಾನ ಅಂತ. ಆಮೇಲೆ ಬಂಗಾರದ ಮಾಂಗಲ್ಯ ಕಟ್ಟೋದು ಎಲ್ಲರಿಗೂ ಪದ್ಧತಿನಲ್ಲಿ ಬಂತು. ಇವತ್ತಿಗೂ ಸಹ ಕೆಲವು ಕಡೆ ಉತ್ತರ ಭಾರತದಲ್ಲಿ ಅರಿಶಿನದ ಕೊನೆಯೇ ಕಟ್ಟೋ ಪದ್ಧತಿ ಇಟ್ಕೊಂಡಿದ್ರೆ ತಾಯಿಗೆ ಸಂತೋಷ ಆಯಿತು. ಒಬ್ಬೊಬ್ಬರಿಗೆ ಮರದ ಬಾಗಿನ ಕೊಡ್ತಾಯಿದ್ರು. ಆವಾಗ ಕರೆಕ್ಟಾಗಿ ಗಂಗಾದೇವಿ ಬಂದಳು ಈಶ್ವರನ ಹತ್ರ. ಪಾರ್ವತಿ ಬರಲಿಲ್ಲ, ನಾನು ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ಲು. ಹ್ಞೂ ಅಂತ ಈಶ್ವರ ಒಪ್ಕೊಂಡ. ಬಂದು ನೋಡಿದ್ಲು, ಇವಳಿಗೆ ಮರದ ಬಾಗಿನ ಕೊಡ್ತಾಯಿದ್ದಾರೆ, ಮರ್ಯಾದೆ ಮಾಡ್ತಾರೆ, ಪ್ರೀತಿ ಹಾರ ಹಾಕೋದು ಆರತಿ ಬೇಕಾದ್ರು ಮಾಡ್ತಾಯಿದ್ದಾರೆ. ಇವಳು ಏನು ಹೇಳಿ ಅಂದ್ಬಿಟ್ಟು ಪಾರ್ವತಿನೇ ಕೇಳಿದ್ಲು, ಅಮ್ಮ ಆದಿಶಕ್ತಿ, ನಾನು ಶಿವನ ಶಿರಸ್ಸಿನ ಮೇಲೆ ಕೂತ್ಕೊಂಡೆ ಅಂತ ನಿಂಗೆ ಬೇಜಾರಾಯ್ತೇನೋ, ಇದೋ ನಾನು ಹೊರಟೋಗ್ತಾ ಇದ್ದೀನಿ, ನೀನು ಕೈಲಾಸಕ್ಕೆ ಬಂದು ಸಂತೋಷವಾಗಿ ಈಶ್ವರನ ಜೊತೆ ಇರು, ನನ್ನಿಂದ ನೀವು ದೂರ ಇರೋದು ಬೇಡ ಅಂದ್ಲು. ಆಗ ಪಾರ್ವತಿ, ಆಹಾ ಗಂಗಾದೇವಿ, ನಿಂದು ಎಷ್ಟು ದೊಡ್ಡ ಗುಣ ನಮ್ಮ, ನಿನ್ನ ಗುಣಕ್ಕೆ ನಾನು ತುಂಬ ಒಳ್ಳೆ ವರ ಕೊಡ್ತೀನಿ. ಏನು ವರ ಅಂದರೆ ಯಾರಿಗೂ ಸಿಗದೇ ಇರೋವಂಥ ವರ. ಏನು, ಇನ್ನು ಮುಂದೆ ದೇವತೆಗಳು ಮನುಷ್ಯರು ಎಲ್ಲ ಪ್ರತಿಯೊಬ್ಬರು ಸಹ ನಿನ್ನಲ್ಲೇ ಶುದ್ಧಿ ಆಗಲಿ, ಸ್ನಾನ ಮಾಡಬೇಕಾದ್ರೆ ನಿನ್ನಲ್ಲೇ ಸ್ನಾನ ಮಾಡಿ ಶುದ್ಧಿ ಆಗಲಿ, ಮತ್ತು ಪೂಜೆ ವ್ರತ ಹೋಮ ಏನು ಮಾಡಬೇಕಾದ್ರೆ ನಿನ್ನ ಗಂಗೆನ ಆವಾಹನೆ ಮಾಡಿ ಅದನ್ನು ಮಂತ್ರ ಹೇಳಿ ಆ ನೀರು ಪ್ರೋಕ್ಷಣೆ ಮಾಡಿಕೊಂಡೇ ಪೂಜೆ ಎಲ್ಲ ಮಾಡಲಿ. ಮತ್ತು ದಾನ ಮಾಡಬೇಕಾದ್ರೂ ಸಹ ಎಲ್ಲ ಸಾಮಾನುಗಳನ್ನು ಇಟ್ಟು ಏನು ದಾನ ಕೊಡ್ತಾರೆ ಅದ್ರ ಮೇಲೆ ಒಂದು ಚಮಚದಲ್ಲಿ ಗಂಗೆನ ಕೃಷ್ಣಾರ್ಪಣ, ಶಿವಾರ್ಪಣ, ವಿಷ್ಣುರ್ಪಣ, ಹೀಗೆ ಅವ್ರು ಯಾವ ದೇವ್ರ ಹೆಸರು ಅದೇವರಿಗೆ ಒಂದು ಚಮಚ ಗಂಗೆನ ಹಾಕಬೇಕು. ಗಂಗೆ ಇಟ್ಕೊಳ್ಳದೆ ಪೂಜೆ ಮಾಡಿದ್ರೆ, ಗಂಗೆ ಪೂಜೆ ಮಾಡದೆ ವ್ರತ ಹೋಮ ಮಾಡಿದ್ರೆ ಫಲ ಇಲ್ಲ ಅಂತ ತಾಯಿ ಹೇಳಿದ್ಲು. ಗಂಗಾದೇವಿಗೆ ತುಂಬ ಖುಷಿ ಆಗೋಯಿತು. ಅಲ್ಲೇ ಎಲ್ಲರೂ ಪುರುಷರು ಏನು ಹೇಳಿದ್ರು, ಗಂಧರ್ವ ಪುರುಷರು, ಅದು ನಾವು ಬಾಗ್ನ ಎಲ್ಲ ನೀವು ಅಮ್ಮಂಗೆ ಕೊಟ್ಟರು, ಗಂಗಾದೇವಿಗೂ ಬಾಗ್ನ ಕೊಡಿ ಅಂತ ಹೇಳಿದ್ರು. ಆವಾಗ ಗಂಗಾದೇವಿ ಹೇಳಿದ್ಲು, ನಾನು ಇಲ್ಲಿ ಬಾಗ್ನ ಇಸ್ಕೊಳ್ಳಲ್ಲ, ನಿಮಗೆ ನನ್ನ ಮೇಲೆ ಸಂತೋಷ ಇದ್ದರೆ ನಾನು ಇವಾಗ ಹೋಗಿ ನದಿನಲ್ಲಿ ಐಕ್ಯ ಹೋಗ್ತೀನಿ, ನೀವುಗಳು ಅಲ್ಲೇ ಬಂದು ನದಿಗೆ ಕೊಡಿ. ಯಾವಾಗ ಕೊಡಬೇಕು ನಂಗೆ ಬಾಗ್ನ? ಹೊಸದಾಗಿ ಮಳೆ ಬಂದಾಗ ವರ್ಷಕಾಲದಲ್ಲಿ ನದಿ ಉಕ್ಕಿ ಬರುತ್ತೆ, ಆ ಟೈಮಲ್ಲಿ ಪುರುಷರು ನನಗೆ ಬಾಗ್ನ ಕೊಡಿ. ಊರಿನ ರಾಜ ಕೊಟ್ಟರೆ ಆ ಊರು ಸಮೃದ್ಧಿಯಾಗಿರ್ತೀನಿ, ಆ ಊರಿನ ಪೆದ್ದದವ್ರು ಕೊಟ್ಟರೆ ಗಂಡಸರು ಬಾಗ್ನ ಗಂಗಾದೇವಿಗೆ ಕೊಡ್ಬೋದು, ಇದು ತುಂಬ ಶ್ರೇಷ್ಠ ಅಂತ ಗಂಗಾದೇವಿ ಬಾಯಲ್ಲೇ ಬಂತು. ಅದೇ ಕಾರಣಕ್ಕಾಗಿ ಇವತ್ತಿನ ದಿನ ನೋಡ್ತಾ ಇದ್ದೀರಿ ಎಲ್ಲರೂ, ಪುರುಷರು ಸಹ ಮಂತ್ರಿಗಳು, ರಾಜರು ಎಲ್ಲರೂ ಗಂಗೆಗೆ ಮರದ ಬಾಗಿನ ಪುರುಷರು ಕೊಡ್ತಾರೆ, ಅದು ತುಂಬ ಒಳ್ಳೆಯದು ಅಂತ. ಗಂಗೆ ಅಲ್ಲಿ ಹೊರಟೋದ್ಮೇಲೆ ಇವಳು ಗೌರಿದೇವಿ ಹೇಳಿದ್ಲು, ಇದೋ ಬಂದ ಕೆಲಸ ಆಯಿತು, ಇನ್ನು ನಾನು ಹೊರಡ್ತೀನಿ ಅಂತಂದು. ಅಮ್ಮ ನೀನು ಏನಾದರೂ ಹೋಗಬೇಡ ಅಂತ ಎಲ್ಲ ಜೋರಾಗಳಿಗೆ ಶುರು ಮಾಡಿಬಿಟ್ರು. ಕೆಲವರು ಏನು ಮಾಡೋರು, ಇಲ್ಲ ನಾನು ಬಂದು ಕರ್ತವ್ಯ ಆಯಿತು, ನೀವು ಯಾವಾಗ ಭಕ್ತಿಯಿಂದ ಪೂಜೆ ಮಾಡ್ಕರಿದ್ರೆ ಪುನಃ ಬಂದು ನಿಮ್ಗೆ ದರ್ಶನ ಕೊಡ್ತೀನಿ ಅಂದ್ಲು. ಏನು ಹೇಳಿದ್ರು ಒಪ್ಕೊಳ್ಳಿಲ್ಲ. ಕೆತ್ತಗೆ ಮಣ್ಣೊಳಗೆ ಉಳಿದ್ಬಿಟ್ಲು. ಮಣ್ಣೊಳಗೆ ಮೆತ್ತಗೆ ಇಳಿತಾ ಇದ್ರೆ ಏನಾಗೋಯ್ತು, ಆ ಕಡೆಯಿಂದ ಗಂಧರ್ವ ಸ್ತ್ರೀಯರು ಆ ಕಡೆ ಈ ಕಡೆ ಭುಜ ಹಿಡ್ಕೊಂಬಿಟ್ರು. ಭುಜದ ತನಕ ಇಳೀತು, ಭುಜ ಮುಖ ಶಿರಸ್ ಮಾತ್ರ ಉಳ್ಕೊಂಬಿಡ್ತು, ಪೂರ್ತಿ ಮಣ್ಣಾಗೋಯ್ತು. ಇವಾಗ ಏನು ಮಾಡೋದು ಅಂದಾಗ ಅವಳು ಬಂಗಾರದ ವಿಗ್ರಹ ಆಗೋಯ್ತು. ಅವಳು ಯಾವ ರೂಪಿನಲ್ಲಿ ಬಂದಿದ್ಲು, ಅದು ಮುಖನೂ ಅದು ಸ್ವರ್ಣಗೌರಿ ಅಂತ, ಅದಕ್ಕೆ ಸ್ವರ್ಣಗೌರಿ ವ್ರತ ಅಂತ ಗಂಧರ್ವ ಲೋಕದಲ್ಲಿ ಇವತ್ತು ಸ್ವರ್ಣಗೌರಿ ಅಂದರೆ ಬಂಗಾರದ ಗೌರಿನೇ ಪೂಜೆ ಮಾಡ್ತಾರೆ. ಆಗ ಎಲ್ಲರೂ ನಾವು ಏನು ಮಾಡೋದು ಅಂತ ತುಂಬ ದುಃಖದಲ್ಲಿದ್ದಾಗ ಅಶರೀರವಾಣಿ ಆಯಿತು, ಯೋಚನೆ ಮಾಡಬೇಡಿ, ಇನ್ನು ಮುಂದೆ ನೀವು ಅವಳು ಯಾವ ರೂಪನಲ್ಲೂ ಗಂಗೆನ ಸ್ವರ್ಣಗೌರಿ ಅಂತ ಬಂಗಾರದಲ್ಲಿ ಮಾಡಿ, ಹರಿದ್ರಾ ಗೌರಿ ಅಂತ ಅರಿಶಿನ ದಾಳಿ, ಬಿಚ್ಚಾಲೆ ಗೌರಮ್ಮ ಅಂತ
ಬಿಚ್ಚಾಲೆ ಪುಷ್ಪದಲ್ಲಿ ಮಾಡಿ ಮರಳು ಗೌರಿ ಅಂತ ಮರಳಿಟ್ಟಿಗೆ ಯಾವ ಥರ ಮಾಡಿದ್ರು ತಾಯಿ ನಿಮಗೆ ಒರೀತಾಳೆ, ವರ್ಷಕ್ಕೊಂದು ಸಲ ನೀವೆಲ್ಲ ಈ ಥರ ತದಿಗೆ ದಿನ ಪೂಜೆ ಮಾಡ್ಬೋದು ಅಂತ ಆಕಾಶವಾಣಿ ಹೇಳ್ತು. ಮತ್ತು ಬಾಗಿನ ಕೊಡಬೇಕು, ಗೌರಿ ದೇವಿ ಹೋಗುವಾಗ ಮಡ್ಲು ತುಂಬ ಕಳಿಸ್ಕೊಡಿ, ನಿಮ್ಮ ಇಷ್ಟ ಎಲ್ಲ ನೆರವೇರುತ್ತೆ ಅಂದರು. ಸರಿ, ಗಂಗೆನೂ ಹೋಗಿ ನೀರಲ್ಲಿದ್ದಾಗ ಪಾರ್ವತಿ ಗಣಪತಿ ಇಬ್ಬರೂ ಕೈಲಾಸಕ್ಕೆ ಪುನಃ ಬಂದರು. ಕೈಲಾಸಕ್ಕೆ ಬರಬೇಕಾದ್ರೆ ಪಾರ್ವತಿ ಏನು ಮಾಡಿದ್ಲು, ಒಂದು ಬಂಗಾರದ ಕಳಸದಲ್ಲಿ ನದಿ ನೀರು ತುಂಬಿಕೊಂಡು ಬಂದ್ಬಿಟ್ಟು ನದಿ ನೀರನ್ನು ಹೊರಗಡೆ ಕರೀತಿದ್ದಾಗೆ ಗಂಗೆ ಹೊರಗಡೆ ಬಂದಳು, ಗಂಗಾದೇವಿ. ಆವಾಗ ಈ ಮಹಾದೇವ ಈಶ್ವರಂಗೆ ಹೇಳಿದ್ಲು, ಇದೋ ಗಂಗೆಯನ್ನು ಕರ್ಕೊಂಬಂದಿದ್ದೀನಿ, ಇನ್ನು ಮುಂದೆ ಇವಳು ಶಾಶ್ವತವಾಗಿ ನಿಮ್ಮ ಶಿರಸ್ಸಿನ ಮೇಲೆ ಇರಲಿ, ಇದಕ್ಕೆ ನನ್ನ ಅನುಮತಿ ಇದೆ ಅಂತ ಹೇಳಿದ್ಲು. ಈಶ್ವರಂಗೆ ತುಂಬ ಖುಷಿಯಾಗೋಯಿತು, ಇಷ್ಟು ಮಟ್ಟಿಗೆ ಪಾರ್ವತಿ ವರ ಕೊಟ್ಲಲ್ಲ ಅಂತ. ಆ ಗಂಗೆನ ತನ್ನ ತಲೆ ಮೇಲೆ ಕೂರಿಸ್ಕೊಂಡು ಹೇಳ್ದ, ನಾನು ಸಹ ವರ ಕೊಡ್ತೀನಿ, ಈ ದಿನದಿಂದ ನನ್ನ ಹೆಸರು ಗಂಗಾಧರ, ಗಂಗೆನ ಮೇಲೆ ಇಟ್ಕೊಂಡು ಗಂಗಾಧರ. ಯಾರು ಗಂಗಾಧರ ಅನ್ನೋ ಹೆಸರಲ್ಲಿ ನನ್ನನ್ನು ಪೂಜೆ ಮಾಡಿ ಈ ರೂಪಿನಲ್ಲಿ ಪೂಜೆ ಮಾಡ್ತಾರೋ ಅವರ ಇಷ್ಟಾರ್ಥ ಎಲ್ಲ ನೆರವೇರಿಸ್ತೀನಿ ಅಂತ ಈಶ್ವರ ಹೇಳ್ದ. ಎಲ್ಲರಿಗೂ ಗಂಗಾಧರ ಅನ್ನೋ ಹೆಸರು ಆವಾಗ ಬಂದಿದ್ದು. ಮತ್ತು ಗೆಜ್ಜೆ ವಸ್ತ್ರ ಸಹ ಇವರೆಲ್ಲ ಆವಾಗಲೇ ಪೂಜೆ ಮಾಡ್ತಾ ಇದ್ದಿದ್ದರಿಂದ ತಾಯಿ ಹೇಳಿದ್ಲು, ನನಗೆ ಗೆಜ್ಜೆ ವಸ್ತ್ರ ಅನ್ನೋದು ತುಂಬ ಶ್ರೇಷ್ಠ, ರೇಷ್ಮೆ ಬಟ್ಟೆಗೇ ಇದು ಶ್ರೇಷ್ಠ. ಯಾರು ಗೆಜ್ಜೆ ವಸ್ತ್ರನ ಪೂಜೆ ಮಾಡ್ತಾರೋ ವಸ್ತ್ರ ಅಂತ ಅವ್ರಿಗೆ ಯಾವ ಜನ್ಮಕ್ಕೂ ಬಟ್ಟೆಗೆ ಅಭಾವ ಇರಲ್ಲ, ವಸ್ತ್ರಕ್ಕೆ ಅಭಾವ ಇಲ್ಲದಂತೆ ನೋಡ್ಕೋತೀನಿ ಅಂತ ತಾಯಿ ಹೇಳಿದ್ಲು. ಅದೇ ಕಾರಣದಲ್ಲಿ ಇವತ್ತಿಂದ ನಾವು ಗೆಜ್ಜೆ ವಸ್ತ್ರ ಎಲ್ಲರೂ ಪೂಜೆ ಮಾಡ್ತಾರೆ ಗೌರಿ ಪೂಜೆಗೆ. ಅಂದರೆ ಅಮ್ಮ ನಾವು 16 ನಿನ್ನ ಕೈ ಹತ್ರ ನಮ್ಮ ತಲೆ ಹತ್ರ ಇಡಿಸ್ಕೋಬೇಕು ಆಶೀರ್ವಾದವಾಗಿ ಅಂತ ಎಲ್ಲರೂ ಕೇಳ್ತಾಯಿದ್ರು. ಪಾರ್ವತಿ ಹೇಳಲು, ನನ್ನ ಹೆಸರಲ್ಲಿ 16 ಗಂಟೆ ಹಾಕಿ ಗೌರಿ ಪೂಜೆ ಮಾಡಬೇಕಾದ್ರೆ ಒಂದೊಂದು ಗಂಟೆಗೆ ನನ್ನ ಹೆಸರು ಹೇಳಿ ಪೂಜೆ ಮಾಡಿ, ಆಗ ಗಂಟೆ ಸಮೇತ ಇರೋ ದಾರನ ನಿಮ್ಮ ಪತಿ ಹತ್ರ ಬಲಗೈ ಕಟ್ಟಿಸ್ಕೊಳ್ಳಿ, ಅದು ನನ್ನ ಕೈಯಲ್ಲಿ ಆಶೀರ್ವಾದ ಮಾಡಿದಾಗೆ, ಮತ್ತು ನನ್ನನ್ನು ಕಳಿಸ್ಕೊಡುವಾಗ ಆಗ ದಾರ ಬಿಚ್ಚಿ ನದಿಗೆ ಬಿಟ್ಬಿಡಿ ಗಂಗೆ ಹತ್ರ ಅಂತ ಹೇಳಿದ್ರು. ಅದಕ್ಕೆ ಇವತ್ತಿನ ದಿನ ತದಿಗೆ ದಿನ ಎಲ್ಲರೂ ಸಂತೋಷವಾಗಿ ತದಿಗೆ ಪೂಜೆ ಅಂತ 16 ಗಂಟೆ ಹಾಕಿ ದೇವಿಗೆ ಪೂಜೆ ಮಾಡ್ತಾರೆ. ಗಣಪತಿ ಹೇಳ್ದ, ಅಮ್ಮ ತದಿಗೆ ಇವತ್ತಿನ ದಿನ ಭಾದ್ರಪದ ಮಾಸ, ಇವತ್ತಿನ ದಿನ ನೀ ಬಂದಿದ್ದೀಯ, ಆದ್ದರಿಂದ ಇನ್ನು ಮುಂದೆ ಎಲ್ಲರೂ ಸಹ ಭಾದ್ರಪದ ತದಿಗೆನ ಸ್ವರ್ಣಗೌರಿ ವ್ರತ ಅಥವಾ ಮರಳು ಗೌರಿ ವ್ರತ, ಹರಿದ್ರ ಗೌರಿ ವ್ರತ, ಯಾವ ವ್ರತದಲ್ಲಿ ಗೌರಿ ದೇವಿನ ನಿನ್ನ ಪೂಜೆ ಮುಂಚೆ ಮಾಡಲಿ, ಆಮೇಲೆ ಮಾರನೇ ದಿನಕ್ಕೆ ನನ್ನ ಪೂಜೆ ಗಣಪತಿ ಪೂಜೆ ಮಾಡಲಿ ಗಣಪತಿ ಕೇಳ್ಕೊಂಡ. ಅದಕ್ಕೆ ಆ ಕಾರಣದಿಂದಲೇ ಇದರಿಂದ ತದಿಗೆ ದಿನ ಗೌರಿ ಪೂಜೆ, ಮಾರನೇ ದಿನ ಗಣಪತಿ ಪೂಜೆ ಮಾಡ್ತೀವಿ. ಮಾಡಿಬಿಟ್ಟು ಹೋಗಿ ಪೂಜೆ ಮಾಡಿ ನದಿನಲ್ಲಿ ಬಿಡ್ತೀವಿ. ಬಿಟ್ಟು ಬಂದಮೇಲೆ ಗೌರಿ ದೇವಿ ಬರ್ತಾ ನೀರು ತೊಗೊಂಬರ್ಬೇಕು. ಗಂಗೆನ ಪಾರ್ವತಿನ ತಂದಿದ್ದ ಕಾರಣದಿಂದ ನಾವು ತಂದು ಗೌರಿ ಇಟ್ಟಿರೋ ಸ್ಥಾನದಲ್ಲಿ ಇಟ್ಟು ಅದಕ್ಕೆ ಗಂಧ ಧೂಪ ದೀಪ ನೈವೇದ್ಯ ಮಾಡಿ ಆ ನೀರನ್ನು ಎಲ್ಲರೂ ಪ್ರೋಕ್ಷಣೆ ಮಾಡಿಕೊಂಡ್ರೆ ಕಾಶಿ ಗಂಗೆ ಸ್ನಾನ ಮಾಡಿದ ಪುಣ್ಯ ಇದೆ ಅಂತ ಪುರಾಣದಲ್ಲಿದೆ. ಹೀಗೆ ಎಲ್ಲರೂ ಗೌರಿ ವ್ರತನ ಮಾಡಿ ಗೌರಿಗಳ ವ್ರತ ಮಾಡಿ ದೇವರ ಒಳ್ಳೆ ಆಶೀರ್ವಾದ ಪಡೀಲಿ ಅಂತ ಆಶೀರ್ವಾದ ಮಾಡಿ ಮುಗಿಸುತ್ತೇನೆ. ಈ ಕಥೆ ನಿಮಗೆ ಇಷ್ಟವಾದ ಪಕ್ಷದಲ್ಲಿ ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.